ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಆರಾಮಿದ್ದೀರಾ ಅಂದ್ಕೋತೀನಿ. ನನ್ನ ಇವತ್ತಿನ ವ್ಲಾಗ್ ಸ್ವಲ್ಪ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ತಮ್ಮನೇಲಲ್ಲಿ ಹೇಳಿರೋ ಥರನೇ ಲಕ್ಷ್ಮೀ ಪೂಜೆಗೆ ನಾನು ಯಾವ ಸ್ಯಾರಿನ ತೊಗೊಂಡೆ, ಏನು ರೇಂಜಲ್ಲಿ ಅಂತ ಅಂದ್ಬಿಟ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದ್ರ ಜೊತೆಗೆ ಒಂದು ಸ್ಯಾರಿ ತೊಗೊಂಡಿಲ್ಲ, ಸುಮಾರು 3-4 ಸ್ಯಾರಿನ ತೊಗೊಂಡಿದ್ದೀನಿ. ಯಾರಿಗೆ ಮತ್ತು ಲಕ್ಷ್ಮೀ ಪೂಜೆಗೇ ಇಷ್ಟೊಂದು ಕಾಸ್ಟ್ಲಿ ಸೀರೆ ತೊಗೊಂಡ ಏನು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಯಾರು ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ವೆಲ್ಕಮ್ ಟು ಸ್ವೀಕೃತಿ. ಮೊದಲಿಗೆ ವಿಡಿಯೋದಲ್ಲಿ ಒಂದು ಕ್ಲಿಯರ್ ಮಾಡಬೇಕು, ಯಾಕಂದರೆ ನಾನು ಈ ಸಲ ಲಕ್ಷ್ಮೀ ಪೂಜೆನ ಯಾವತ್ತು ಮಾಡ್ತೀನಿ ಅನ್ನೋದೇ ನನಗೆ ಗೊತ್ತಿಲ್ಲ. ಯಾಕೆಂದರೆ ಲಕ್ಷ್ಮೀ ಪೂಜೆ ದಿನವೇ ಒಂದು ಹತ್ರ ರಿಲೇಷನ್ ಮದುವೆ ಇದೆ. ಸೊ ಮದುವೆಗೆ ಹೋಗಲೇಬೇಕು. ಹಂಗಾಗಿನೇ ನನ್ನ ಸಿಸ್ಟರು ಎಲ್ಲರೂ ಬರ್ತಾರೆ, ಅಮ್ಮ ಎಲ್ಲ ಇಲ್ಲಿಂದನೇ ಮದುವೆಗೆ ಹೋಗಬೇಕು. ನನ್ನ ಸಿಸ್ಟರ್ ಅತ್ತಿಗೆ ಮಗಳದು ಮದುವೆ ಇರೋದ್ರಿಂದ ಸೊ ಹಬ್ಬದ ದಿನವೇ ಮದುವೆ ಬಂದಿದೆ, ಮದುವೆಗೆ ಹೋಗಲೇಬೇಕು. ಹಾಗಾಗಿ ಹಬ್ಬನ ನೆಕ್ಸ್ಟ್ ವೀಕಲ್ಲಿ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಲಕ್ಷ್ಮೀ ಪೂಜೆ ಹಬ್ಬ ಆಗಿದ್ದ ನೆಕ್ಸ್ಟ್ ವೀಕ್ ಶುಕ್ರವಾರ ಬರುತ್ತಲ್ವ. ಸೊ ಕೆಲವರು ಲಕ್ಷ್ಮೀ ಪೂಜೆ ದಿನ ಏನಾದರೂ ಪ್ರೋಗ್ರಾಮ್ ಇತ್ತು, ಈಗ ಏನಾದ್ರು ಹಬ್ಬ ಮಾಡೋಕ್ಕಾಗಿಲ್ಲ ಅಂದರೆ ನೆಕ್ಸ್ಟ್ ವೀಕಲ್ಲಿ ಅದೇ ಶುಕ್ರವಾರಕ್ಕೆ 8 ದಿನದಲ್ಲಿ ಶುಕ್ರವಾರ ಮಾಡ್ತಾರೆ. ಹಂಗೆ ಮಾಡೋಣ ಅಂದ್ಕೊಂಡೆ, ಬಟ್ ಆವತ್ತೇನೋ ಚಂದ್ರಗ್ರಹಣ ಏನೋ ಇದೆಯಂತೆ. ಸೊ ಗ್ರಹಣ ಇರೋದ್ರಿಂದ ಈ ಶುಕ್ರವಾರನೇ ಹಬ್ಬ ಮಾಡೋಣ ಅಂದ್ಕೋತಿದ್ದೀನಿ. ಗುರುವಾರನೇ ಹೋಗ್ಬಿಟ್ಟಿರ್ತೀವಿ, ಹಳೇಬೀಡಲ್ಲಿ ಮದುವೆ ಇರೋದ್ರಿಂದ ಹಳೇಬೀಡಿಗೆ. ಸೊ ಗುರುವಾರ ನೈಟ್ ಬರೋಲ್ಲ, ಶುಕ್ರವಾರ ಮುಹೂರ್ತ ಮುಗಿಸ್ಕೊಂಡು ಒಂದು ಮಧ್ಯಾಹ್ನದ ಮೇಲೆ ರಿಸೆಪ್ಷನ್ ಎಲ್ಲ ಮುಗಿಸ್ಕೊಂಡು ಒಂದು 2-3 ಗಂಟೆ ಅಷ್ಟರೊಳಗೆ ಮನೆಗೆ ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸಂಜೆ ಅಷ್ಟರಲ್ಲಿ ಪೂಜೆನ ಮಾಡ್ಕೊಳ್ಳೋಣ ಅಂತ ಅಂದ್ಕೋತಿದ್ದೀನಿ. ಸೊ ಮುಂದಕ್ಕೆ ಹಾಕೋದಂತೂ ಬೇಡ, ಜೋರಾಗಿ ಮಾಡಿಲ್ಲ ಅಂತಂದು ಒಂದು ಸಿಂಪಲ್ಲಾಗಿ ಪೂಜೆನ ಮುಗಿಸ್ಕೊಂಡ್ಬಿಡೋಣ. ಹೆಂಗಿದ್ರು ಗೌರಿ ಹಬ್ಬ ಬರುತ್ತಲ್ವ. ಸೊ ಗೌರಿ ಹಬ್ಬನ ಸ್ವಲ್ಪ ಜೋರಾಗಿ ಮಾಡಿದ್ರಾಯ್ತು ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿ ಲಕ್ಷ್ಮೀ ಪೂಜೆನ ಮುಗಿಸ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಈ ಸ್ಯಾರೀಸು ಅಷ್ಟೇ ಮದುವೆಗೆ ಅಂತಲೇ ತೊಗೊಂಡಿದ್ದು. ಲಕ್ಷ್ಮೀ ಪೂಜೆಗೆ ಅಥವಾ ಗೌರಿ ಪೂಜೆಗೆ ಸ್ಯಾರಿನ ತೊಗೋಬೇಕಿತ್ತಲ್ವ. ಸೊ ಮುಂಚೆನೇ ಸ್ವಲ್ಪ ಕಾಸ್ಟ್ಲಿ ತೊಗೊಂಡ್ರೆ ಮದುವೆಗೆ ಉಟ್ಕೊಳ್ಬೋದು ಅಂತ ಅಂದ್ಬಿಟ್ಟು ಇನ್ನು ಲಕ್ಷ್ಮೀ ಪೂಜೆಗೆ ತೊಗೊಂಡಿರೋಂಥ ಸ್ಯಾರೀಸ್ ತುಂಬ ಇದೆ. ಹಾಗಾಗಿ ಈ ಸಲ ರೇಷ್ಮೆ ಸೀರೆನೇ ತೊಗೊಂಡಿದ್ದೀನಿ, ಮದುವೆಗೂ ಆಗುತ್ತೆ ಅಂತ ಅಂದ್ಬಿಟ್ಟು. ಈ ಸ್ಯಾರಿ ಬಂದುಬಿಟ್ಟು ಅಮ್ಮಂಗೆ ಅಂತ ತೊಗೊಂಡಿರೋದು 6000 ರುಪೀಸು ಆ ಸ್ಯಾರಿಗೆ. ಸೊ ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ತೊಗೊಂಡಿರೋ ಅಂಥದ್ದು. ಸೊ ಇದು ಮೈಸೂರು ಸಿಲ್ಕು, ನನ್ನ ಸಿಸ್ಟರ್ದು ಹಾಸನಲ್ಲಿ ತೊಗೊಂಡಿದ್ದಂಥ ಸ್ಯಾರಿ ಇದು. ರತ್ನಂ ಸಿಲ್ಕಲ್ಲಿ ಮೈಸೂರು ಸಿಲ್ಕ್ ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ರತ್ನಂ ಸಿಲ್ಕಲ್ಲಿ ತೊಗೊಂಡಿರೋ ಅಂಥದ್ದು. 8000 ಸಮಥಿಂಗ್ ಏನೋ ಬರುತ್ತೆ ಈ ಸ್ಯಾರಿಗೆ. ಸೊ ಹಾಸನಲ್ಲಿ ತೊಗೊಂಡಿರೋ ಅಂಥ ಮೈಸೂರು ಸಿಲ್ಕ್ ಸ್ಯಾರಿ ಇದು. ಎಲ್ಲೋನಲ್ಲಿ ಸ್ಯಾರೀಸ್ ಇಲ್ಲ ಅಂತ ಅಂದ್ಬಿಟ್ಟು ಮೈಸೂರು ಸಿಲ್ಕಲ್ಲಿ ತೊಗೊಂಡ್ಳು. ಸೊ ನನ್ನ ನೆಕ್ಸ್ಟ್ ಸ್ಯಾರಿ ಬಂದ್ಬಿಟ್ಟು ಮೈ ಫೇವ್ರೇಟ್ ಅಂತಲೇ ಹೇಳ್ಬೋದು. ಸೊ ಈ ಕ್ರೀಮ್ ಮತ್ತು ಬ್ಲೂ ಬಾರ್ಡರಲ್ಲಿ ಬರುತ್ತೆ. ಬಾರ್ಡರ್ ಅಂತೂ ಎಷ್ಟು ದೊಡ್ಡದಾಗಿದೆ ಅಂತಂದರೆ ಕಂಚಿ ಸ್ಯಾರೀಸ್ ಬಾರ್ಡರ್ಗಳು ಬರುತ್ತಲ್ವ, ದೊಡ್ಡ ದೊಡ್ಡ ಬಾರ್ಡರ್ಗಳು. ಸೊ ಆ ಥರ ಇದೆ ಸ್ಯಾರಿ. ಇದು ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ತೊಗೊಂಡಿದ್ದಂಥ ಸ್ಯಾರಿ ಇದು. ಬಾರ್ಡರು ಮತ್ತು ಬ್ಲೌಸು ಪಲ್ಲು ಎಲ್ಲ ಬ್ಲೂನಲ್ಲಿ ಬರುತ್ತೆ. ಸೊ ಮುಹೂರ್ತಕ್ಕೆ ಅಂದ್ಬಿಟ್ಟು ಕ್ರೀಮಲ್ಲಿ ಸ್ಯಾರಿ ಬೇಕಿತ್ತು ಅಂತ ಅಂದ್ಬಿಟ್ಟು ಕ್ರೀಮಲ್ಲಿ ತೊಗೊಂಡಿದ್ದು. ಇದು ನನ್ನ ಸಿಸ್ಟರ್ ಸ್ಯಾರಿನೇ. ಇದಕ್ಕೂ ಅಷ್ಟೇ 8000 ಸಮಥಿಂಗ್ ಏನೋ ಬಂತು ಈ ಸ್ಯಾರಿ. ಇಲ್ಲೇ ಚಿಕ್ಕಮಂಗ್ಳೂರಲ್ಲಿ ತೊಗೊಂಡಿದ್ದು ಕಿಶೋರು ಶೋರೂಮಲ್ಲಿ. ನಿಜವಾಗ್ಲೂ ಹಾಸನ ಸ್ಯಾರೀಸ್ ನೋಡಿದ್ರೆ ಇಲ್ಲೇ ಚೆನ್ನಾಗಿರೋ ಸ್ಯಾರೀಸ್ ಸಿಕ್ತಿತ್ತು ಅಂತ ಅನ್ನಿಸ್ತಿತ್ತು. ಬಟ್ ಹಾಸನಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಯಾರೀಸ್ ಅಂತಾರಲ್ಲ ಅಂದ್ಬಿಟ್ಟು ಹೋಗಿ ಬಂದಂಗೆ ಆಯಿತು. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ. ಚಿಕ್ಕದಾಗಿ ಗೋಲ್ಡನ್ ಕಲರಲ್ಲಿ ಬುಟ್ಟ ಥರ ಬಂದಿದೆ ಸ್ಯಾರಿ ಫುಲ್ಲು. ತುಂಬಾ ಚೆನ್ನಾಗಿರೋಂಥ ಸ್ಯಾರಿ. ಸೊ ಇದು ನನ್ನ ನೆಕ್ಸ್ಟ್ ಸ್ಯಾರಿ. ಇದನ್ನು ಅಷ್ಟೇ ಚಿಕ್ಕಮಂಗ್ಳೂರಲ್ಲಿ ತೊಗೊಂಡಿದ್ದಂಥ ಸ್ಯಾರಿ ಇದು. ಇವಾಗಂತೂ ತುಂಬಾ ಟ್ರೆಂಡಿಂಗ್ ಅಂತಂದರೆ ಮಸ್ಟರ್ಡು ಮೆರೂನ್ ಕಲರಲ್ಲಿ. ಸೊ ಆ ಥರದ್ದೊಂದು ತಗೋಬೇಕು ಅಂತ ತುಂಬ ಅಂದ್ಕೊಂಡಿದ್ದೆ. ಸೊ ಈ ಟೈಮಲ್ಲಿ ತಗೊಳ್ಳೋದಕ್ಕೆ ಅವಕಾಶ ಸಿಕ್ತು ಅಂತಲೇ ಹೇಳ್ಬೋದು. ಕಲರ್ ಅಂತೂ ತುಂಬಾ ಚೆನ್ನಾಗಿದೆ. ಮಸ್ಟರ್ಡ್ ಮೆರೂನ್ ಕಲರ್ ಇವಾಗಂತೂ ಟ್ರೆಂಡಿಂಗ್ ಕಲರ್ ಅಂತಲೇ ಹೇಳ್ಬೋದು. ಸೊ ಇದಕ್ಕೆ ಪಿಂಕಲ್ಲಿ ಬಾರ್ಡರ್ ಬಂದಿದೆ, ಬಾರ್ಡರಲ್ಲಿ ಟೆಂಪಲ್ ಬಾರ್ಡರ್ ಬಂದಿದೆ. ಸೊ ಇದೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಇದನ್ನು ನನಗೆ ಅಂತ ತೊಗೊಂಡಿದ್ದು. ಈ ಸಲದ್ದು ಲಕ್ಷ್ಮೀ ಪೂಜೆಗೆ ತೊಗೊಂಡಿರೋ ಸ್ಯಾರಿ ಅಂತಂದರೆ ಇದೇನೆ. ಬಟ್ ಮದುವೆಗೆ ಉಡ್ತಿದ್ದೀನಿ ಅಷ್ಟೇ, ಹಬ್ಬದ ದಿನವೇ ಮದುವೆ ಇರೋದ್ರಿಂದ. ಬ್ಲೌಸು ಮತ್ತು ಬಾರ್ಡರು ಮಜಂತ ಪಿಂಕಲ್ಲಿ ಬಂದಿರೋ ಅಂಥದ್ದು. ಬಾರ್ಡರು ಅಷ್ಟೇ ಟೆಂಪಲ್ ಬಾರ್ಡರ್ ಬಂದಿದೆ. ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿದೆ, ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಸ್ಯಾರಿನೂ ಅಷ್ಟೇ ತುಂಬಾ ಗ್ರ್ಯಾಂಡಾಗಿದೆ. ಇದ್ರ ರೇಂಜ್ ಬಂದು 7500 ಏನೋ. ನಾನು ಫಸ್ಟ್ ತೋರಿಸಿದ ಎಲ್ಲ ಸ್ಯಾರಿಗೂ ಇದಕ್ಕೂ 500 ಡಿಫ್ರೆನ್ಸ್ ಅಷ್ಟೇ. 500 ಇದಕ್ಕೆ ಜಾಸ್ತಿ ಅಷ್ಟೇ. ಎರಡನ್ನೂ ಒಂದೇ ಅಂಗಡೀಲಿ ತೊಗೊಂಡಿರೋದು.
ಚಿಕ್ಕಮಂಗ್ಳೂರಲ್ಲಿ ಧನಲಕ್ಷ್ಮಿ ಅಂತ ಅಂದ್ಬಿಟ್ಟು ಹೊಸ್ದಾಗಿ ಶಾಪ್ ಓಪನ್ ಆಗಿತ್ತು. ಸೊ ಅಲ್ಲಿಗೆ ಹೋಗಬೇಕು, ಸ್ಯಾರೀಸ್ ಎಲ್ಲ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೋತಿದ್ದೆ. ಬಟ್ ಇವಾಗ ಹೋಗಿ ತೊಗೊಳ್ಳೋ ಅಂಥ ಅವಕಾಶ ಸಿಕ್ತು. ಸೊ ಇಲ್ಲಿ 5000 ಮೇಲೆ ಸ್ಯಾರೀಸ್ನ ತೊಗೊಂಡ್ರೆ ಸ್ಯಾರಿದು ಫಾಲು ಮತ್ತು ಜಿಗ್ಜ್ಯಾಗ್ನ ಮಾಡಿಕೊಡ್ತಾರೆ. ಸೊ ಸ್ಯಾರಿ ಅಂತೂ ತುಂಬಾ ಇಷ್ಟ ಆಯಿತು ನನಗಂತೂ. ಸೊ ಟೆಂಪಲ್ ಬಾರ್ಡರ್ ಇರುವಂಥ ಸ್ಯಾರಿ. ಚಿಕ್ಕಮಂಗ್ಳೂರಲ್ಲಂತೂ ಇವಾಗಂತೂ 1-2-3 ಅಂಗಡಿ ಹೊಸ್ದಾಗಿ ಓಪನ್ ಆಗಿದೆ. ಫಸ್ಟೆಲ್ಲ ಬರೀ ಕಿಶೋರು, ಶಾಂತಿ ಇದರಲ್ಲಷ್ಟೇ ರೇಷ್ಮೆ ಸೀರೆಗಳ್ನ ತಗೋತಿದ್ವಿ. ಬಟ್ ಇವಾಗಂತೂ ತುಂಬ ಚೆನ್ನಾಗಿರುವಂಥ ಸ್ಯಾರೀಸ್ನ ಶಾಪ್ಗಳು ಓಪನ್ ಆಗಿದ್ದಾವೆ. ಸೊ ಬೇರೆ ಕಡೆ ಹಾಸನ್ಗೆ ಆಗಲಿ ಬೆಂಗಳೂರಿಗೆ ಆಗಲಿ ಹೋಗೋ ಅವಶ್ಯಕತೆಯೇ ಇಲ್ಲ, ಅಷ್ಟು ಚೆನ್ನಾಗಿರೋ ಸ್ಯಾರೀಸ್ ಸಿಗುತ್ತೆ. ಸೊ ನನಗೆ ಈ ಕ್ರೀಮ್ ಕಲರ್ ಸ್ಯಾರಿ ಅಂತೂ ತುಂಬಾ ಚೆನ್ನಾಗಿ ಇಷ್ಟ ಆಯಿತು. ಸೊ ನೋಡಿ ಚಿಕ್ಕದಾಗಿ ಬುಟ್ಟ ಬಂದಿದೆ, ಸ್ಯಾರಿ ಫುಲ್ ಬುಟ್ಟ ಇದೆ. ಇದ್ರ ಬಾರ್ಡರ್ ಅಂತೂ ತುಂಬಾ ಹೈಲೈಟ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ನೋಡಿ ಬಾರ್ಡರು, ತುಂಬಾ ಇಷ್ಟ ಆಯಿತು. ನನ್ನ ಫೇವ್ರೆಟ್ ಸ್ಯಾರಿ ಅಂತಲೇ ಹೇಳ್ಬೋದು. ಎಲ್ಲ ಸ್ಯಾರೀಸ್ಗಿಂತ ಈ ಸ್ಯಾರಿ ತುಂಬಾ ಇಷ್ಟ ಆಯಿತು. ಸೊ ಇದು ಸ್ವಲ್ಪ ಕ್ರೀಮಿಶಲ್ಲಿ ಪಿಸ್ತಾ ಗ್ರೀನ್ ಶೇಡಲ್ಲಿ ಬರುತ್ತೆ. ಸೊ ಇದು ಮೈಸೂರು ಸಿಲ್ಕ್ ಸ್ಯಾರಿ. ನಿಜವಾಗ್ಲೂ ಮೈಸೂರು ಸಿಲ್ಕ್ ಸ್ಯಾರೀಸ್ನ ಅಷ್ಟೊಂದು ದುಡ್ಡು ಕೊಟ್ಟು ಏನಕ್ಕೆ ತಗೊತಾರೆ ಅನ್ನೋದೇ ನನಗೆ ಅರ್ಥ ಆಗೋಲ್ಲ. ನೋಡಿ ಇದಕ್ಕೆ 8000 ಸಮಥಿಂಗ್ ಏನೋ ಈ ಸ್ಯಾರಿಗೆ. ಬಟ್ ನಾವು ಸ್ಯಾರಿ ನೋಡಿದ್ರೆ ಹಂಗೆ ಅನಿಸಲ್ಲ. ಸೊ ನೋಡೋಣ ಉಟ್ಕೊಂಡಾಗ ಯಾವ ರೀತಿ ಕಾಣಿಸುತ್ತೆ, ಬಟ್ ಅದರ ರೇಂಜ್ ಏನು ಅನ್ನೋದನ್ನು ಉಟ್ಕೊಂಡು ನೋಡೋಣ. ಬಟ್ ಇವಕ್ಕೆಲ್ಲ ಹೋಲಿಸ್ಕೊಂಡ್ರೆ ಅದೇ 8000 ರೂಪಾಯಿ ಕೊಟ್ಬಿಟ್ಟು ರೇಷ್ಮೆ ಸೀರೆನ ತೊಗೊಂಡಿದ್ರೆ ಎಷ್ಟು ಗ್ರ್ಯಾಂಡಾಗಿರೋ ಸ್ಯಾರಿ ಸಿಗ್ತಿತ್ತು. ಸೊ ಇದು ನಮ್ಮ ಅಮ್ಮನ ಸ್ಯಾರಿ. ಇದ್ರ ಬಾರ್ಡರ್ ನೋಡಿ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ. ಸೊ ಬಾರ್ಡರೇ ಈ ರೀತಿ ಇದೆ, ಎಷ್ಟು ದೊಡ್ಡ ಬಾರ್ಡರ್ ಬಂದಿದೆ. ಇದನ್ನು ಅಮ್ಮನಿಗೆ ಅಂತ ತೊಗೊಂಡಿದ್ದು 6000 ಸಮಥಿಂಗ್ ಏನೋ. ಸೊ ಇದ್ರದ್ದು ಅಷ್ಟೇ ಬ್ಲೌಸು ಮತ್ತು ಪಲ್ಲು ಪಿಂಕಲ್ಲಿ ಬರುತ್ತೆ. ಇದಕ್ಕೆ ಕುಚ್ಚನ್ನ ನಾನೇ ಹಾಕ್ಬಿಟ್ಟಿದ್ದೀನಿ. ಸೊ ಅಮ್ಮನ ಸ್ಯಾರಿ ಒಂದೇ ಕುಚ್ಚು ಹಾಕಿರೋದು, ಇನ್ನು ನನ್ನ ಸ್ಯಾರಿಗೆ ಮತ್ತು ಶಿಲ್ಪನ ಸ್ಯಾರಿಗೆಲ್ಲ ಕುಚ್ಚು ಹಾಕ್ಕೋಬೇಕು. ಸೊ ಟೈಮ್ ಆಗಿಲ್ಲ, ನೋಡೋಣ ಮದುವೆ ಅಷ್ಟರಲ್ಲಿ ಹಾಕೋಕ್ಕಾಗುತ್ತಾ ಅಂತಂದ್ಬಿಟ್ಟು. ಸೊ ಇದು ಒಂದು ಡಿಫ್ರೆಂಟ್ ಬಾರ್ಡರೆಲ್ಲ ಡಿಫ್ರೆಂಟ್ ಆಗಿರುವಂಥದ್ದು ಸ್ಯಾರಿ ಅಂತಲೇ ಹೇಳ್ಬೋದು. ಈ ಬುಟ್ಟ ಅಂತೂ ಸ್ಯಾರಿ ಫುಲ್ ಬಂದಿದೆ. ಸೊ ನಮ್ಮ ಅಮ್ಮನ ಹತ್ರ ಈ ಕಲರ್ ಸ್ಯಾರೀಸ್ ಇರಲಿಲ್ಲ, ಸೊ ಹಾಗಾಗಿ ತೊಗೊಂಡೆ. ಸೊ ಇಷ್ಟು ನಾನು ಹಬ್ಬಕ್ಕೆ ಅಂತ ತಗೊಂಡಿರೋ ಸ್ಯಾರೀಸ್ಗಳು, ಇಷ್ಟು ಸ್ಯಾರೀಸು ಸುಮಾರು ಒಂದು 4-5 ಸ್ಯಾರಿ. ಇನ್ನೊಂದು ಸ್ಯಾರಿ ಪಿಂಕ್ ಸ್ಯಾರಿ, ಅದನ್ನು ಕುಚ್ಚಿಗೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ದೀನಿ ಫ್ರೆಂಡಿಗೆ. ಸೊ ಆ ಸ್ಯಾರಿ ತಂದಮೇಲೆ ಅದರದ್ದು ವೀಡಿಯೋನ ಶೇರ್ ಮಾಡ್ತೀನಿ. ಹಾಗೆಯೇ ಬ್ಲೌಸ್ಗಳು ವರ್ಕಿಗೆ ಕೊಟ್ಟಿದ್ದೀನಿ. ಸೊ ವರ್ಕ್ ಆದಮೇಲೆ ಬ್ಲೌಸ್ಗಳು ಯಾವ ರೀತಿ ಬಂದಿದೆ ಅನ್ನೋದನ್ನು ನೆಕ್ಸ್ಟಿನ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಇದು ಮದುವೆ ಮನೆಯವರು ನನಗೆ ಅಂತ ಕೊಟ್ಟಿರೋ ಸ್ಯಾರಿ, ರಮಾ ಗ್ರೀನಲ್ಲಿ ಬರುತ್ತೆ. ಸೊ ಇದು ಅಷ್ಟೇ ತುಂಬಾ ಚೆನ್ನಾಗಿದೆ. ಇವರು ಹಾಸನಲ್ಲಿ ಬಟ್ಟೆಯನ್ನು ತೆಗೆದಿದ್ದಾರೆ. ಪ್ರತಿ ಸಲ ಲಕ್ಷ್ಮೀ ಪೂಜೆಯಲ್ಲಿ ಗೋಲ್ಡ್ ತಗೋತಿದ್ದೆ, ಇಲ್ಲಾಂತಂದರೆ ಈ ಥರ ಬೆಳ್ಳಿ ಸಾಮಾನು ಏನಾದರೂ ತಗೋತಿದ್ದೆ. ಬಟ್ ಈ ಸಲ ಕಾಸ್ಟ್ಲಿ ಸ್ಯಾರೀಸೇ ನನಗೆ ಗಿಫ್ಟಾಗಿ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಈ ಸ್ಯಾರಿನೂ ಅಷ್ಟೇ, ಸ್ಯಾರಿ ಫುಲ್ಲು ಗ್ರ್ಯಾಂಡಾಗಿ ಬಂದಿದೆ ಸ್ಯಾರಿ. ಸೊ ರಮಗ್ರಿನಲ್ಲಿ ನನ್ನ ಹತ್ರ ಸ್ಯಾರೀಸ್ ಇರಲಿಲ್ಲ. ಎಷ್ಟು ಸ್ಯಾರಿ ತಗೊಂಡ್ರು ಒಂದು ಕಲರ್ ಮಿಸ್ ಆಗಿರುತ್ತೆ. ಸೊ ನಾನು ಮದುವೆಯಲ್ಲಿ ಈ ಕಲರ್ ಸ್ಯಾರಿ ತಗೊಂಡಿದ್ದೆ. ಸೊ ಈಗ ಗಿಫ್ಟಾಗಿ ಬಂದಿದೆ. ಸೊ ಇದಾಗಿತ್ತು ನನ್ನ ಲಕ್ಷ್ಮೀ ಪೂಜೆಗೆ ನನ್ನ ಸ್ಯಾರಿ ಕಲೆಕ್ಷನ್ಸು. ಸೊ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಾನು ತೋರಿಸಿರುವಂಥ ಸ್ಯಾರೀಸು ನಿಮಗೂ ಕಲರ್ಸ್ ಚಾಯ್ಸ್ ಮಾಡೋದಕ್ಕೆ ಹೆಲ್ಪ್ ಆಗ್ಬೋದು ಅಂದ್ಕೋತೀನಿ. ಸೊ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವೀಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.